ಹಲೋ ವಿದ್ಯಾರ್ಥಿಗಳೇ, ಸೊ ಹೊಸ ಒಂದು ಸ್ಕಾಲರ್ಶಿಪ್ ಜೊತೆಗೆ ಈ ಒಂದು ವಿಡಿಯೋಕ್ಕೆ ಬರ್ತಾಯಿದ್ದೀನಿ. ಸೊ ನೋಡಿ, ನಾನು ಹೇಳ್ತಕ್ಕಂಥ ಸ್ಕಾಲರ್ಶಿಪ್ಪು ಓನ್ಲಿ ಜೆನ್ಯೂನ್ ಆಗಿರ್ತವೆ. ಯಾವುದೇ ರೀತಿ ಫ್ರಾಡ್ ಆಯಿತು, ಫೇಕ್ ಆಯಿತು, ಮತ್ತು ಬರೋದಿಲ್ಲಪ್ಪ ಅಂತಂದ್ರೆ ಕಂಪ್ಲೇಂಟ್ಸ್ಗಳು ಇರೋದಿಲ್ಲ, ಆಯಿತಾ. ಸೊ ಯಾರಾದರೂ ಬಂದಿರೋದು ನೋಡಿಬಿಟ್ಟೆ ನಿಮ್ಗೆ ಹೇಳ್ತಾ ಇರ್ತೀನಿ. ಸೊ ಹಂಗಾಗಿ ನಾನು ಹೇಳ್ತಕ್ಕಂಥ ಸ್ಕಾಲರ್ಶಿಪ್ನ ನೀವು ಅಪ್ಲೈ ಈಸಿಯಾಗಿ ಮಾಡ್ಬೋದು, ಆರಾಮ್ಸಾಗಿ ಮಾಡ್ಬೋದು. ಯಾವುದೇ ರೀತಿಯಾಗಿ ಭಯ ಪಡ್ಲಿಕ್ಕೆ ಹೋಗ್ಬಿಡಿ, ಆಯಿತಾ. ಬಡ್ಡಿ ಫಸ್ಟ್ ಏಡ್ದಲ್ಲಿ ಬರ್ತಕ್ಕಂಥ ಸ್ಕಾಲರ್ಶಿಪ್ಪು ಆಲ್ಮೋಸ್ಟು ಜೆನ್ಯೂನ್ ಇರ್ತವೆ. ಸೊ ಅದರಲ್ಲಿ ಜಾಸ್ತಿ ಸ್ಟೂಡೆಂಟ್ಗೆ ಸ್ಕಾಲರ್ಶಿಪ್ ಎಷ್ಟು ಕೊಡ್ತಾ ಇರ್ತಾರೆ ಅಂದರೆ, ಕೆಲವೊಂದು ಸ್ಕಾಲರ್ಶಿಪ್ ಬಡ್ಡಿ ಫಸ್ಟ್ ಏಡ್ ಕೇವಲ 50 ಜನಕ್ಕೆ, 100 ಜನಕ್ಕೆ, 150 ಜನಕ್ಕೆ, 200 ಜನಕ್ಕೆ ಅಂತ ಇರ್ತದೆ. ಅಂಥವು ನಿಮಗೆಲ್ಲ ಹೇಳೋಕ್ಕೆ ಹೋಗಲ್ಲ. ಯಾಕಂತಂದರೆ ಇಲ್ಲಿ ಭಾಳಷ್ಟು ಹುಡುಗರು ಅಂದರೆ ಒಂದು 50,000 ಅಥವಾ 1 ಲಕ್ಷ ಹತ್ತತ್ರ ಸ್ಟೂಡೆಂಟು ಅಪ್ಲಿಕೇಶನ್ ಆಗ್ತಿರ್ತಾರೆ. ಅದರಲ್ಲಿ ಸೆಲೆಕ್ಟ್ ಆಗೋದು ತುಂಬ ಅಂದರೆ ಕಡಿಮೆ ಆಗ್ತದೆ. ಅಂದರೆ 50 ಜನಕ್ಕೆ ಕೊಟ್ಟೆ, 100 ಜನಕ್ಕೆ ಕೊಟ್ಟೆ ಅಂದರೆ ಸ್ವಲ್ಪ ನಿಮ್ಗೆ ಹುಡುಗರಿಗೆ ಅದನ್ನೆಲ್ಲ ಹೇಳೋದು, ವಿಡಿಯೋ ಮಾಡೋದು ಸರಿಯಾಗಲ್ಲ. ಸೊ ಯಾವಾಗ ನಿಮಗೆ 1000, 2000, 3000, 4000 ಈ ರೀತಿಯಾಗಿ ಯಾರು ಸ್ಕಾಲರ್ಶಿಪ್ನ ಕೊಡ್ತಿರುತ್ತೋ ಕಂಪ್ನಿಗಳು, ಅಂಥ ಕಂಪ್ನಿಗಳನ್ನ ಮಾತ್ರ ನಿಮಗೆ ಹೇಳ್ತಾ ಇರ್ತೀನಿ. ಈಗ ಸದ್ಯಕ್ಕೆ ಈ ವಿಡಿಯೋ ಮಾಡ್ತಿರೋದು ಕೂಡ ಇದು ಗೌರ್ಮೆಂಟ್ದಲ್ಲ, ಆಯಿತಾ, ನಾನ್ ಗೌರ್ಮೆಂಟ್ ಅಂದರೆ ನಿಮ್ಗೆ ಗೊತ್ತಿರೋ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ SSP ಇದೆ, NSP ಇದೆ, ಆ್ಯಂಡ್ ಪ್ರೈಸ್ ಮನಿ ಇದೆ, ಆ್ಯಂಡ್ ಇನ್ನೂ ಕೂಡ ಬೇರೆ ಬೇರೆ ಬರ್ತಾ ಹೋಗ್ತವೆ. ಅಂದರೆ SSPಲೇ ಮತ್ತು ಸಬ್ ಡಿವೈಡ್ ಆಗ್ತಾ ಹೋಗ್ತವೆ. ಮತ್ತು ನಿಮ್ಮ ಲೇಬರ್ ಕಾರ್ಡ್ ಇತ್ತಂದರೆ ಅದು ಕೂಡ ಬರ್ತದೆ. ಸೊ ಅಂದರೆ ಇನ್ನೂ ಕೂಡ ಗೌರ್ಮೆಂಟ್ ಅವೆಲ್ಲನೂ ಕೂಡ ಮುಂದ್ಗಡೆ ಮಾತಾಡ್ತೀನಿ. ಯಾಕಂದರೆ ಈಗ ಸದ್ಯಕ್ಕೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ಹುಡುಗರು ಅಡ್ಮಿಷನ್ ಆಗೋರು ಕೂಡ ಬರಲ್ಲ ಅಂತಂದು ಹಂಗಾಗಿ ಹೇಳ್ತಿರೋದು. ಸರಿ, ಸದ್ಯಕ್ಕೆ ಈಗ ಏನು ಹೆಸರು ನೋಡ್ಕೊಂಡು ಬಂದಿದ್ದಾರೆ ಹೊಸ ಸ್ಕಾಲರ್ಶಿಪ್ ಅಂದ್ರೆ ಕೋತಕ್ ಕನ್ಯಾ ಸ್ಕಾಲರ್ಶಿಪ್ 2025-26 ವರ್ಷವೂ ಕೂಡ ಕೊಡ್ತಾರೆ ಇವರು. ಹೋದ ವರ್ಷವೂ ಕೂಡ ಸುಮಾರು ಒಂದು 4,000 ಸ್ಟೂಡೆಂಟ್ಗೆ ಆದರೂ ಕೊಟ್ಟಿದ್ದಾರೆ. ಸೊ ಹಂಗಾಗಿ 1.5 ಲಕ್ಷಕ್ಕೆ ಭಾಳ ಅಮೌಂಟ್ ಇದು. ಆ್ಯಕ್ಚುಲಿ ಅಷ್ಟು ಅಮೌಂಟ್ ನಿಮ್ಗೆ ಅನಿಸುತ್ತೆ, ಯಾಕಂದರೆ ಇಷ್ಟೊಂದು ಅಮೌಂಟ್ ಕೊಡ್ತಾರೆ ಅಂತ ತಕ್ಷಣ ನಿಮ್ಗೆ ಫೇಕ್ ಅನ್ನಿಸ್ಬೋದು. ಯಾಕಂದರೆ ಅಮೌಂಟ್ ದೊಡ್ಡ ಅಮೌಂಟ್ ಯಾರು ಕೂಡ ಒಪ್ಕೊಳ್ಳಲ್ಲ. ಬಟ್ ಎಷ್ಟೋ ಹುಡುಗರು ಬಂದಾದ ನಂತರವೇ ಅವ್ರಿಗೆ ರಿವೈಂಡ್ ಆಗ್ತದೆ. ಸೊ ನಾನು ಸುಮ್ಮನೆ ಏನೋ ಕಾಟಾಚಾರಕ್ಕೆ ಅಂತ ಹಾಕಿದ್ದೆ ಬಂತಲ್ಲಪ್ಪ ಅಂದರೆ ಎಕನಾಮಿಕಲ್ ಸ್ಟೇಬಲ್ ಆಗ್ತಾರೆ ಎಷ್ಟೋ ಹುಡುಗರು. ಸೊ ಹಂಗಾಗಿ ಎಷ್ಟೋ ಈ ಒಂದು ವಿಡಿಯೋ ನೋಡೋರಿಗೆ ಯಾರಾದರೂ ಒಂದು 2-3 ಆದರೂ ಅಥವಾ ಒಂದು 8-10 ಜನಕ್ಕಾದರೂ ಬಂದರೂ ಕೂಡ ನನಗೆ ಖುಷಿ ವಿಚಾರನೆ. ಸೊ ಹಂಗಾಗಿ ಮಾಡ್ತಾಯಿದ್ದೀನಿ. ಸರಿ ಕಣ್ರು, ಈಗ ಡೈರೆಕ್ಟ್ ವಿಷಯಕ್ಕೆ ಬರೋದಾತಂದರೆ ಇದಕ್ಕೇನೆಲ್ಲ ಎಲಿಜಿಬಿಲಿಟಿ ಇದೆ ಫಸ್ಟ್ ಅದನ್ನೇ ನೋಡ್ಕೊಂಡ್ಬಿಡ್ತೀನಿ. ಸೊ ಎಲಿಜಿಬಿಲಿಟಿ ಬಂದುಬಿಟ್ಟು ಇದು ನೋಡಿ, ಓಪನ್ ಮೆರಿಟರ್ಸ್ ಗರ್ಲ್ಸ್ ಸ್ಟೂಡೆಂಟ್ಸ್ ಅಕ್ರಾಸ್ ದ ಇಂಡಿಯಾ. ಅಂದರೆ ನಮ್ಮ ಇಡೀ ಇಂಡಿಯಾದಲ್ಲಿ ಇರ್ತಕ್ಕಂಥ ಹುಡುಗಿಯರಿಗೆ ಮಾತ್ರ ಕೊಡ್ತಾರೆ. ಬಾಯ್ಸ್ ಇತ್ತಂತಾರೆ ನೀವು ಬೇಕಾದರೆ ಈಗಲೇ ಸ್ಕಿಪ್ ಮಾಡ್ಕೊಂಬಿಡಿ ವಿಡಿಯೋ. ಯಾಕಂದರೆ ಬಾಯ್ಸ್ಗೆ ಇರಲ್ಲ. ಅಥವಾ ನಿಮ್ಮ ನಿಮ್ಮ ಸಿಸ್ಟರ್ಸ್ ಯಾರಾದರೂ ಇತ್ತಂದರೆ ಅಥವಾ ಅಕ್ಕನೋ ತಂಗಿನೋ ಯಾರಾದರೂ ಕಲಿತಂದರೆ ಈ ವಿಡಿಯೋ ಬೇಕಾದ್ರೆ ಅವ್ರಿಗೆ ಶೇರ್ ಮಾಡ್ಬೋದು, ಆಯಿತಾ. ಇದು ಗರ್ಲ್ಸ್ಗೆ ಮಾತ್ರ ಕೊಡ್ತಿದ್ರೆ. ಆ್ಯಂಡ್ ನೆಕ್ಸ್ಟ್ ಅಪ್ಲಿಕೇಶನ್ ಮಸ್ಟ್ ಹ್ಯಾವ್ ಸ್ಕೋರ್ಡ್ ಅಟ್ಲೀಸ್ಟ್ 75% ಆರ್ ಮೋರ್ ಮಾರ್ಕ್ಸ್ ಈಕ್ವಲೆಂಟ್ CGPA ಇನ್ ಕ್ಲಾಸ್ 12 ಬೋರ್ಡ್ ಎಕ್ಸಾಮಿನೇಷನ್. ಅಂತಂದರೆ ನಿಮ್ದು ಏನಪ್ಪ ಅಂತಂದರೆ 75% ಈಗ ಸೆಕೆಂಡ್ PUCಯಲ್ಲಿ ಆಗಿರಬೇಕಾಗ್ತದ. ಅಥವಾ ನೀವು CGPAದಲ್ಲಿ ಕೆಲವೊಂದಿಷ್ಟು ಹುಡುಗರು CGPAದಲ್ಲಿ ಓದ್ತಾ ಇರ್ತಾರೆ, ಆ ಥರ ನಿಮ್ಮ ಕ್ಯಾಲ್ಕುಲೇಷನ್ ಇರ್ತದೆ. ಅದು ನಿಮ್ದು ಎಷ್ಟಾಗ್ತದೆ 7.5 CGPA ಆ ಥರ ಕನ್ಸಿಡರ್ ಆಗಿ ಬರಬೇಕು. ಸೊ ಅಪ್ಲಿಕೆಂಟ್ಸ್ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಮಸ್ಟ್ ಬಿ ಲೆಸ್ ದೆನ್ 6 lakh. ಅಂದರೆ ನಿಮ್ಮದು 6 ಲಕ್ಷಕ್ಕಿಂತ ಕೆಳಗಡೆ ಇನ್ಕಮ್ ಇರೋರು ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಲಿಕ್ಕೆ ಬರ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಮೆರಿಟರಿಯಸ್ ಗರ್ಲ್ಸ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸೆಕ್ಯೂರ್ಡ್ ಅಡ್ಮಿಷನ್ ಟು ದ ಫಸ್ಟ್ ಇಯರ್ ಆಫ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ ಇನ್ ದ ಅಕಾಡೆಮಿಕ್ ಇಯರ್ 2025-26 ಇನ್ ಇನ್ಸ್ಟಿಟ್ಯೂಟ್ ಆಫ್ ರೆಪ್ಯೂಟ್ ಲೈಕ್ NIRFR, NAAC ಆರ್ ಅಕ್ರಿಡೇಟಿಂಗ್ ಫಾರ್ ಪ್ರೊಫೆಷ್ನಲ್ ಗ್ರ್ಯಾಜುಯೇಷನ್ ಡಿಗ್ರಿ ಸಚ್ ಆ್ಯಸ್ ಇಂಜಿನಿಯರಿಂಗು, MBBS ಮತ್ತು LLB, ಫೈರ್ ಕೋರ್ಸಸ್ಗಳು ಇದೆಲ್ಲವೂ ಕೂಡ. ಆ್ಯಂಡ್ ಈಗ ಇಂಟಗ್ರೇಟೆಡ್ BS, MS ಆರ್ BS ರಿಸರ್ಚ್ ಇನ್ ISER ಆ್ಯಂಡ್ IISc ಬೆಂಗಳೂರು ಈ ಥರ ಕಲಿಯೋರು. ಮತ್ತು ಅದರ್ ಪ್ರೊಫೆಷ್ನಲ್ ಕೋರ್ಸಸ್ ಕೂಡ ಅಂದರೆ ಡಿಸೈನ್, ಆರ್ಕಿಟೆಕ್ಚರ್ ಪ್ಯೂರ್ಲಿ ಒಂದು ಹೇಳ್ಬಿಡ್ತೀನಿ. ಅಷ್ಟೆಲ್ಲ ಕಾಂಪ್ಲೆಕ್ಸ್ ಬೇಡ. ನೀವು ಯಾರು MBBS ಇದ್ರೋ ಅಥವಾ ಇಂಜಿನಿಯರ್ ಸ್ಟೂಡೆಂಟ್ ಇದ್ರೋ ಅಥವಾ ಈಗ ಯಾರಾದರೂ ನಮ್ಮ ಈ ಸದ್ಯಕ್ಕೆ KCET ನೀಟು ಮುಗಿಸ್ಕೊಂಡು ಈಗ ತಾನು ಅಡ್ಮಿಷನ್ ಆಗಿದ್ರೆ, ಈ ಜಸ್ಟ್ ಅಡ್ಮಿಷನ್ ಆಗಿದ್ದಾರೆ, ಅಡ್ಮಿಷನ್ ಆದವ್ರಿಗೆ ಮಾತ್ರ ಹೇಳ್ತಿದ್ದೀನಿ. ಅಡ್ಮಿಷನ್ ಆದವ್ರಿಗೆ ಮಾತ್ರ, ಅದು ಹುಡುಗಿರಿಗೆ ಮಾತ್ರ. ಮತ್ತು ಸೆಕೆಂಡ್ PUC ಪರ್ಸೆಂಟೇಜ್ 75% ಇರಬೇಕು. ನಿಮ್ಮದು ಫ್ಯಾಮಿಲಿ ಇನ್ಕಮ್ ಕೂಡ 6 ಲಕ್ಷಕ್ಕಿಂತ ಕೆಳಗಡೆ ಇರಬೇಕು. ಅಂಥ ಒಂದು ಸ್ಟೂಡೆಂಟ್ಗೆ ಮಾತ್ರ. ಅಂದರೆ 5 ವರ್ಷ ಕೋರ್ಸಸ್ಗಳಂತ ಏನಿದೆ ಅಂಥವು, ಮತ್ತು 4 ವರ್ಷ ಕೋರ್ಸ್ ಇದಾವಲ್ಲ ಬರ್ತಾರೆ ಅಂತ ಅನ್ಬೋದು. ನೀವು ಕೂಡ ಹಾಕಿ ಪ್ರೊಫೆಷ್ನಲ್ ಕೋರ್ಸಸ್ಗೆ ಬರ್ತದೆ, ವರಿ ಮಾಡ್ಕೊಬೇಡಿ, ಆಯಿತಾ. ನೆಕ್ಸ್ಟು ಚಿಲ್ಡ್ರನ್ ಆಫ್ ಎಂಪ್ಲಾಯ್ ಕೋತಕ್ ಕನ್ಯಾ ಮಹೀಂದ್ರ ಗ್ರೂಪ್, ಕೋತಕ್ ಎಜುಕೇಷನ್ ಫೌಂಡೇಶನ್ ಆ್ಯಂಡ್ ಬಡ್ಡಿ ಫಸ್ಟ್ ಸ್ಟಡಿ ಆರ್ ನಾಟ್ ಎಲಿಜಿಬಲ್ ಅಪ್ಲೈ ಫಾರ್ ದ ಕೋತಕ್ ಕನ್ಯಾ ಸ್ಕಾಲರ್ಶಿಪ್ 2025-26. ಅಂದರೆ ಈಗ ಬಡ್ಡಿ ಫಸ್ಟ್ ಸ್ಟಡಿದಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಅವ್ರು ರೈತು, ಮತ್ತು ಕೋತಕ್ ಕನ್ಯಾ ಗ್ರೂಪ್ ಅವ್ರದ್ದು ಅಲ್ಲಿ ಕೂಡ ವರ್ಕ್ ಮಾಡೋರು ಎಂಪ್ಲಾಯೀಸ್ ಮಕ್ಕಳಿಗೆ ಈ ಒಂದು ಸ್ಕಾಲರ್ಶಿಪ್ ಬರಲ್ಲ. ಅಂದರೆ ಈ ಯಾರು ಅಪ್ಲೈ ಮಾಡ್ಬೋದಪ್ಪ ಅಂದ್ರೆ ಒಂದು ಹೇಳ್ಬಿಡ್ತೀನಿ ನೋಡಿ. ಈಗ ನಮ್ಮ KCET ನೀಟ್ಸ್ ಕೋರ್ಸಸ್ಗಳು ಸದ್ಯಕ್ಕೆ ಕೌನ್ಸ್ಲಿಂಗ್ ಮುಗಿಸ್ಕೊಂಡು ಅಡ್ಮಿಷನ್ ಜಸ್ಟ್ ಆಗಿದ್ರು, ಯಾರೆಲ್ಲ ಅಡ್ಮಿಷನ್ ಆಗಿದ್ರು ಅವರು ಮಾತ್ರ ನೀವು ಅಪ್ಲಿಕೇಶನ್ ಹಾಕಕ್ಕೆ ಬರ್ತದೆ. ಲಾಸ್ಟ್ ಡೇಟ್ ಬಂದುಬಿಟ್ಟು ಒಂದು ಹೇಳ್ತೀನಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಬೇಕಾದರೆ August 31 ಅಂದರೆ ಇದೇ ಮಂತ್ ಲಾಸ್ಟ್ 31ರವರೆಗೆ ಕೂಡ ಇದೆ.
ಸೊ ಹಂಗಾಗಿ ಹೇಳ್ಬೇಕನ್ನಿಸ್ತು, ಯಾಕಂದರೆ ಲಾಸ್ಟ್ ಡೇಟ್ ಮುಗಿದಾದ್ಮೇಲೆ ಹೇಳಿದ್ರೆ ಯಾವುದಕ್ಕೂ ಪ್ರಯೋಜನ ಇಲ್ಲ. ಸೊ ಹಂಗಾಗಿ ಇವಾಗಲೇ ಹೇಳೋಣ, ಈಗ ಅಡ್ಮಿಷನ್ ಆಗಿರ್ತಾರೆ ಎಷ್ಟು ಹುಡುಗರು ಫಸ್ಟ್ ರೌಂಡ್ ಮುಗಿಸ್ಕೊಂಡು. ಸೊ ಹಾಗಾಗಿ ಅಂಥ ಒಂದು ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಉದ್ದೇಶ ಇಟ್ಕೊಂಡಿದ್ದೀನಿ. ಬೇಕಾದ್ರೆ ನಿಮಗೆ ಸ್ಕಾಲರ್ಶಿಪ್ ಬಂದಿರೋದು ಕೂಡ ಪ್ರೂಫ್ ತೋರಿಸ್ತೀನಿ ನಿಮಗೆ, ಆಯಿತಾ. ನೆಕ್ಸ್ಟ್ ಈಗ ಹಾಕೋದ್ರಿಂದ ಎಷ್ಟೆಲ್ಲ ಅಮೌಂಟ್ ಬರ್ತದೆ ಬೆನಿಫಿಟ್ಸ್ ನೋಡಿದರೆ, ಎ ಸ್ಕಾಲರ್ಶಿಪ್ ಅಮೌಂಟ್ ಆಫ್ INR 1.5 lakhs ಫಾರ್ ಇಯರ್ ವಿಲ್ ಬಿ ಗಿವೆನ್ ಟು ಈಚ್ ಸೆಲೆಕ್ಟೆಡ್ ಸ್ಕಾಲರ್ ಟಿಲ್ ಕಂಪ್ಲೀಷನ್ ಆಫ್ ಅವರ್ ಪ್ರೊಫೆಷನಲ್ ಗ್ರ್ಯಾಜುಯೇಷನ್ ಕೋರ್ಸ್ ಆರ್ ಡಿಗ್ರಿ. ಅಂದರೆ ಈ ಒಂದು ಸ್ಕಾಲರ್ಶಿಪ್ ಏನಾದರೂ ನೀವೇನಾದರೂ ಅಂದರೆ ಸೆಲೆಕ್ಟ್ ಆಯ್ತಪ್ಪ ಅಂದರೆ 1.5 ಲಕ್ಷ ರೂಪಾಯಿ ಪರ್ ಇಯರ್, ಆಯಿತಾ, ಪರ್ ಇಯರ್ ಬರ್ತದೆ. ಇನ್ ಕೇಸ್ 4 ವರ್ಷ ಮುಗಿತಂದ್ರೆ 4 ವರ್ಷನೂ ಕೂಡ 1.5 ಲಕ್ಷದಂಗೆ ಬರ್ತದೆ. 5 ವರ್ಷ ಕೋರ್ಸ್ ಇತ್ತಂದರೆ 5 ವರ್ಷನೂ ಕೂಡ 1.5 ಲಕ್ಷ ಬರ್ತದೆ. ನೆಕ್ಸ್ಟು ದ ಸ್ಕಾಲರ್ಶಿಪ್ ಅಮೌಂಟ್ ಅಂಡರ್ ಕೋತಕ್ ಸ್ಕಾಲರ್ಶಿಪ್ 2025-26 ಶುಡ್ ಬಿ ಯುಟಿಲೈಸ್ಡ್ ಟು ಕವರ್ ಅಕಾಡೆಮಿಕ್ ಎಕ್ಸ್ಪೆನ್ಸ್ ಇನ್ಕ್ಲೂಡಿಂಗ್ ಟ್ಯೂಷನ್ ಫೀಸ್, ಹಾಸ್ಟೆಲ್ ಫೀಸ್ ಮತ್ತು ಇಂಟರ್ನೆಟ್ ಟ್ರಾನ್ಸ್ಪೋರ್ಟೇಷನ್ ಮತ್ತು ಲ್ಯಾಪ್ಟಾಪ್ಸು, ಬುಕ್ಸ್ ಆ್ಯಂಡ್ ಸ್ಟೇಷನರೀಸ್ ಎಲ್ಲನೂ ಕೂಡ ಯೂಸ್ ಮಾಡ್ಕೋರಿ ಅಂತ ಕೊಡ್ತಾಯಿದ್ದಾರೆ. ಸೊ ಒಂದು ಡಿಸ್ಕ್ಲೇಮರ್ ಕೊಟ್ಟಿದ್ದಾರೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಪ್ಲೈ, ಸ್ಕಾಲರ್ಶಿಪ್ ಸೆಲೆಕ್ಷನ್ ಆ್ಯಂಡ್ ಅಮೌಂಟ್ ಆರ್ ಬೇಸ್ಡ್ ಆನ್ ದ ಫುಲ್ಫಿಲ್ಮೆಂಟ್ ಆಫ್ ದ ಎಲಿಜಿಬಿಲಿಟಿ ಕ್ರೈಟೇರಿಯಾ ಆ್ಯಂಡ್ ವಿಲ್ ಬಿ ಅಟ್ ದ ಡಿಸ್ಕ್ರಿಷನ್ ಆಫ್ ಕೋತಕ್ಕನೆ ಎಜುಕೇಷನ್ ಫೌಂಡೇಶನ್. ಸೊ ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಸ್ಕಾಲರ್ಶಿಪ್ನ ಕೊಡ್ತಿರೋದು ಉದ್ದೇಶ ಅವ್ರದ್ದು ಒಂದು ಫುಲ್ಫಿಲ್ಮೆಂಟ್ ಆಫ್ ಅವ್ರದ್ದೆಲ್ಲ ಕೂಡ ಎಲಿಜಿಬಿಲಿಟಿ ನೋಡಿಬಿಟ್ಟು ಅದನ್ನೆಲ್ಲ ಕೂಡ ನೋಡಿಬಿಟ್ಟೆ ಕೊಡ್ತಾ ಇದ್ದಾರೆ. ಅದು ಯಾವುದೇ ರೀತಿಯಾಗಿ ಕಂಪ್ನಿಗೆ ಸಂಬಂಧಪಡಲ್ಲ. ಅಂದರೆ ನಾಳೆ ಯಾವ ರೀತಿ ಕಂಪ್ಲೇಂಟ್ ಮಾಡೋಂಗೆ ಎಲ್ಲನೂ ಕೂಡ ನೋಡ್ಕೊಂಡು ಅವ್ರು ಕೊಡ್ತಾ ಇರ್ತಾರೆ. ಸೊ ಡಾಕ್ಯುಮೆಂಟ್ಸ್ ಬಗ್ಗೆ ಅಪ್ಲಿಕೇಶನ್ ಆಗ್ತಿರತ್ತಂದ್ರೆ ನಿಮ್ಗೆ ಏನೆಲ್ಲ ಮಾರ್ಕ್ಸ್ ಕಾರ್ಡ್ ಇನ್ನು ಅಪ್ಲಿಕೇಶನ್ ಹಾಕೋಕ್ಕೆ ಡಾಕ್ಯುಮೆಂಟ್ಸ್ ಬೇಕಂದರೆ ಮಾರ್ಕ್ಸ್ ಕಾರ್ಡ್ ಫಸ್ಟ್ ಕೇಳ್ತಾರೆ. ಪ್ರೀವಿಯಸ್ ಕ್ವಾಲಿಫಿಕೇಷನ್ ಎಕ್ಸಾಮಿನೇಷನ್ ಕ್ಲಾಸ್ 12 ಅಂದರೆ ಈಗ ತಾನೇ ಜಸ್ಟ್ ಸೆಕೆಂಡ್ ಪಿ ಮುಗಿಸ್ಕೊಂಡು ಹೋಗಿತ್ತಂತಂದರೆ ನಿಮ್ಮದು ಮಾರ್ಕ್ಸ್ ಶೀಟ್ ಬೇಕು. ಅಂದರೆ ಮಿನಿಮಮ್ 75% ಅಂತ ಇದೆಯಲ್ವ. ಸೊ ಹಂಗಾಗಿ ನೆಕ್ಸ್ಟ್ ಇನ್ಕಮ್ ಪ್ರೂಫ್ ಆಫ್ ಪೇರೆಂಟ್ಸ್ ಆರ್ ಗಾರ್ಡಿಯನ್ಸ್ ಅಂತಂದರೆ ನಿಮ್ಮದು ಈಗ ತಾನೇ ನೋಡಿದ್ವಿ 6 ಲಕ್ಷಕ್ಕಿಂತ ಕೆಳಗಡೆ ಇರಬೇಕಂತಂದು. ಸೊ ಹಂಗಾಗಿ ಅದು ಬೇಕು. ನೆಕ್ಸ್ಟು ITR ಆಫ್ ಪೇರೆಂಟ್ಸ್ ಫಾರ್ FY 2024-25 ಅಂತಂದು ಇನ್ ಕೇಸ್ ಇದ್ದರೆ ನಿಮ್ಮ ಹತ್ರ ಏನಾದರೂ ಪೇರೆಂಟ್ಸ್ ಏನಾದರೂ ಇತ್ತಂತಂದರೆ ITR ಇತ್ತಂದರೆ ಮಾತ್ರ, ಇಲ್ಲದಂದರೆ ಬಿಟ್ಟಾಕ್ರಿ, ಆಯಿತಾ. ನೆಕ್ಸ್ಟು ಫೀ ಸ್ಟ್ರಕ್ಚರ್, ಓಕೆ, ಅಂದರೆ ನಿಮ್ಮ ಕಾಲೇಜ್ದು ಎಷ್ಟು ಫೀಸ್ ಇದೆ ಅದನ್ನೆಲ್ಲ ಕೂಡ ನೀವು ಪೇಮೆಂಟ್ ಮಾಡಿರ್ತೀರಿ ನೋಡಿ, ಅದೆಲ್ಲ ಕೂಡ ಡೀಟೇಲಾಗಿ ಇಲ್ಲಿ ಅಪ್ಲೋಡ್ ಮಾಡಬೇಕು. ಅಂದರೆ ಅಕಾಡೆಮಿಕ್ ಎಷ್ಟು ಅಮೌಂಟ್ ಇದೆ ಅಂತ ಅದ್ರ ಬೇಸ್ಡ್ ಮೇಲೆ ಅವ್ರು ನಿಮ್ಗೆ 1.5 ಲಕ್ಷ ರೂಪಾಯಿ ಕೊಡಬೇಕಾ ಬೇಡ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಮೀನ್ಸ್ ಕೆಲವೊಂದಿಷ್ಟು ಹುಡುಗರು ಕೇವಲ 8,000 10,000ದಲ್ಲಿ ಕಲಿತಂದರೆ ಅವ್ರು ನಿಮಗೆ ಕೊಡ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಯಾರ್ದು ಅಮೌಂಟ್ ಜಾಸ್ತಿ ಖರ್ಚಾಗ್ತಿದೆ, ನಿಮ್ಮ ಫ್ಯಾಮಿಲಿ ಇನ್ಕಮ್ 6 ಲಕ್ಷಕ್ಕಿಂತ ಕೆಳಗಡೆ ಇದೆ. ಸೊ ಅದನ್ನೆಲ್ಲ ಕೂಡ ನೋಡ್ಕೊಂಡೇ ಕೊಡ್ತಿರ್ತಾರೆ. ನೆಕ್ಸ್ಟು ಬೋನಾಫೈಡ್ ಸ್ಟೂಡೆಂಟ್ ಸರ್ಟಿಫಿಕೇಟ್ ಆರ್ ಲೆಟರ್ ಫ್ರಮ್ ಕಾಲೇಜ್. ಇದ್ರ ಏನಪ್ಪ ಅಂತಂದರೆ ಬೋನಾಫೈಡ್ ಸ್ಟೂಡೆಂಟ್ ಸರ್ಟಿಫಿಕೇಟ್ ಬೇಕಾಗ್ತದೆ, ಅಥವಾ ನಿಮ್ಮ ಕಾಲೇಜ್ ಕಡೆಯಿಂದ ಒಂದು ಲೆಟರ್ ಬೇಕಾಗ್ತದೆ. ಇದು ಬೋನಾಫೈಡ್ ಸ್ಟೂಡೆಂಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನಿಮ್ಮ ಹತ್ರ ಬೋನಾಫೈಡ್ ಸ್ಟೂಡೆಂಟ್ ಸರ್ಟಿಫಿಕೇಟ್ ಇತ್ತಂದರೆ ಅದನ್ನು ಅಪ್ಲೋಡ್ ಮಾಡಿ. ನೆಕ್ಸ್ಟು ಕಾಲೇಜ್ ಸೀಟ್ ಅಲೋಕೇಶನ್ ಡಾಕ್ಯುಮೆಂಟ್ಸ್, ಅದು ನಿಮಗೆ ಕಾಲೇಜ್ ಅಲಾಟ್ಮೆಂಟ್ ಆಗಿರ್ತದೆ ನೋಡಿರಿ. ಈಗ ಅಲಾಟ್ಮೆಂಟ್ ಅದೇನು ಅಲಾಟ್ಮೆಂಟ್ ಒಂದು ಡಾಕ್ಯುಮೆಂಟ್ ಏನಿದೆ ನಿಮ್ಮದು ಅಲಾಟ್ಮೆಂಟ್ ಆರ್ಡ್ರದ್ದು ಏನು ಬಂದಿದೆ ಅದು ಬೇಕಾಗ್ತದೆ. ಓಕೆ, ನೆಕ್ಸ್ಟು ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಸ್ಕೋರ್ ಕಾರ್ಡ್ ಅಂತಂದರೆ ಈಗ ಎಷ್ಟು ಹುಡುಗರು ಅಂತಂದರೆ ಕಾಲೇಜ್ಗೆ ಬರ್ಲಿಕ್ಕೆ ಮುಂಚೆಕ್ಕೆ ಒಂದು ಯಾವುದಾದ್ರೂ ಎಕ್ಸಾಮ್ ಬರೆದಿರ್ತಾರೆ. ನಮ್ಮ ಕನ್ನಡದಲ್ಲಿ ಗೊತ್ತಿರುವಾಗಿ KCET ಆ್ಯಂಡ್ ನೀಟ್ ಬರೆದಿರ್ತಾರೆ. ಅದ್ರ ಥ್ರೂ ಬಂದಿತ್ತಂದ್ರೆ ಅದ್ರ ಸ್ಕೋರ್ ಕಾರ್ಡ್ ಬೇಕಾಗ್ತದೆ. ನೆಕ್ಸ್ಟ್ ನಿಮ್ದು ಐಡೆಂಟಿಟಿ ಪ್ರೂಫ್ಗೋಸ್ಕರ ನಿಮ್ದು ಆಧಾರ್ ಕಾರ್ಡ್ ಬೇಕು. ನೆಕ್ಸ್ಟ್ ಅದಾದ ತಕ್ಷಣ ಬ್ಯಾಂಕ್ ಪಾಸ್ಬುಕ್. ಓಕೆ, ಬ್ಯಾಂಕ್ ಪಾಸ್ಬುಕ್ ಯಾಕಂದರೆ ಇದೇ ಒಂದು ಬ್ಯಾಂಕ್ ಯಾವ್ದು ಕೊಡ್ತಿರೋ ಕ್ಲಿಯರಾಗಿ ಫ್ರಂಟ್ ಪೇಜ್ಗಳು ಏನಿರ್ತಾವೆ ಅದನ್ನು ನೀಟಾಗಿ ಫೋಟೋ ಹೊಡೆದ್ಬಿಟ್ಟು ಏನಂತಂದರೆ ನೀವು ಅಪ್ಲೋಡ್ ಮಾಡಬೇಕು. ಯಾಕಂದರೆ ಅದೇ ಒಂದು ಅಕೌಂಟಿಗೆ ಹೋಗೋದು. ಈ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು ನಿಮ್ಮ ಫೋಟೋ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗ್ತದೆ ಅಲ್ಲಿ. ನೆಕ್ಸ್ಟು ಡಿಸಬಿಲಿಟಿ ಸರ್ಟಿಫಿಕೇಟ್ ಇನ್ ಕೇಸ್ ಇದ್ದರೆ ನಿಮ್ಮ ಹತ್ರ ಡಿಸಬಿಲಿಟಿ ಇದ್ದರೆ ಅಂದರೆ UDID ಕಾರ್ಡ್ ಅದೆಲ್ಲನೂ ಕೂಡ UDID ನಂಬರ್ ಇತ್ತಂದರೆ ಅಂದರೆ ನಿಮ್ಮ ಇನ್ ಕೇಸ್ ಅಂಗವಿಕಲರದ್ದು ಏನಾದರೂ ಇತ್ತಂತಂದರೆ ಅಪ್ಲೋಡ್ ಮಾಡಿ ನಿಮಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇರ್ತಾರೆ. ನೆಕ್ಸ್ಟು ಡೆತ್ ಸರ್ಟಿಫಿಕೇಟ್ ಆಫ್ ಪೇರೆಂಟ್, ನಿಮ್ಮ ಮನೇಲಿ ಸಿಂಗಲ್ ಪೇರೆಂಟ್ ಇತ್ತಂದರೆ ಅಥವಾ ಆರ್ಫನ್ ಕ್ಯಾಂಡಿಡೇಟ್ ಯಾರಾದರೂ ಇತ್ತಂದರೆ ಅಂದರೆ ಅನಾಥರು ನಿರ್ಗತಿಕರು ಅಥವಾ ಸಿಂಗಲ್ ಪೇರೆಂಟ್ ಇತ್ತಂದರೆ ನಿಮ್ಮ ಯಾರಾದರೂ ಇತ್ತಂತಂದರೆ ಡೆತ್ ಸರ್ಟಿಫಿಕೇಟ್ ಇತ್ತಂದರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ಬೋದು. ಸೊ ಅಂದರೆ ಇದ್ದರೆ ಮಾತ್ರ ಮತ್ತು ಸುಮ್ಮನೆ ಹಂಗಲ್ಲ. ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಅಂಥವ್ರಿಗೆ ಏನು ಮಾಡ್ತಾರೆ ಅಂದರೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಇವರಷ್ಟೇ. ಎಷ್ಟು ಫೋಟೋಗ್ರಾಫ್ಸ್ ಆಫ್ ದ ಹೌಸ್, ನಿಮ್ಮ ಮನೆ ಯಾವ ರೀತಿ ಇದೆ ಒಂದು ಫೋಟೋ ಅವ್ರದ್ದು ಅದು ಒಂದು ಫೋಟೋ ಕೂಡ ಹೊಡೆದಾಕಬೇಕು. ಸೊ ಇದೆಲ್ಲ ಯಾಕೆ ತೊಗೊಳ್ತಿದ್ದಾರೆ ಅಂತಂದರೆ ಅಮೌಂಟು ಸುಮ್ಮನೆ ಕೊಡ್ತಿಲ್ಲ. ಅಂದರೆ 5 ರೂಪಾಯಿ 10 ರೂಪಾಯಿ 100 ರೂಪಾಯಿ ಕೊಡ್ತಿಲ್ಲ, ಅವರು 1.5 ಲಕ್ಷವರೆಗೂ ಕೂಡ ಕೊಡ್ತಿದ್ದಾರೆ. ಸೊ ಹಂಗಾಗಿ ನೀಟಾಗಿ ಎಲ್ಲನೂ ಕೂಡ ಅವರು ವೆರಿಫೈ ಮಾಡಬೇಕಾಗ್ತದೆ. ಯಾವ ರೀತಿ ಇದ್ದೀರಾ, ನಿಮ್ಮ ಬ್ಯಾಕ್ಗ್ರೌಂಡ್ ಯಾವ ರೀತಿ ಇದೆ, ನಿಮಗೆ ಕೊಡಬೇಕಾ ಬೇಡ ಅಂತ ಗೊತ್ತಾಗಬೇಕಂತಂದರೆ ನೀಟಾಗಿ ನೋಡಬೇಕಾಗ್ತದೆ, ಆಯಿತಾ. ಇದಿಷ್ಟು ಸದ್ಯಕ್ಕೆ ನಿಮಗೆ ಗೊತ್ತಾಯ್ತು ಅಂದ್ಕೊಂಡಿರ್ತೀನಿ. ಸೊ ಹುಡುಗರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟು ಅಪ್ಲೈ ಯಾವ ರೀತಿ ಮಾಡೋದು, ಜಸ್ಟ್ ಏನು ಮಾಡಬೇಕಂತಂದರೆ ಈಗ ಈ ಒಂದು ಲಿಂಕ್ ನೀವು ಡೈರೆಕ್ಟಾಗಿ ನಿಮ್ಗೆ ಬೇಕಾದರೆ ವಾಟ್ಸಪ್ ಚಾನಲ್ ಕೊಟ್ಟಿರ್ತೀನಿ, ಅಲ್ಲಿದ್ದ ಡೈರೆಕ್ಟಾಗಿ ಓಪನ್ ಮಾಡಿಕೊಂಡು ಅಪ್ಲೈ ನೋ ಅಂತ ಕ್ಲಿಕ್ ಮಾಡ್ಕೋಬೇಕಾದ್ರಲ್ಲಿ ಅಪ್ಲೈ ನೋ ಕ್ಲಿಕ್ ಮಾಡ್ಕೊಂಡು ಈಗಾಗಲೇ ನಾನು ಪದೇ ಎಷ್ಟೋ ಸಾರಿ ತಿಳಿಬಿಟ್ಟಿದ್ದೀನಿ ನಿಮಗೆ. ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನಪ್ಪ ಅಂತಂದರೆ ಈ ರೀತಿ ಬರ್ತದೆ. ನೀವು ಫಸ್ಟ್ ಟೈಮ್ ಏನಾದರೂ ಬಂದಿದ್ದರೆ ಅಂದರೆ ಫಸ್ಟ್ ಟೈಮ್ ಏನಾದರೂ ಬಂದಿತ್ತಂತಂದರೆ ಇಲ್ಲಿ ಕೆಳಗಡೆ ರಿಜಿಸ್ಟರ್ ಅಂದರೆ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಇರ್ತದೆ. ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಮೊಬೈಲ್ ನಂಬರ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ಒಂದೊಂದಾಗಿ ಅವ್ರು ನೀಟಾಗಿ ಕೇಳ್ತಾ ಹೋಗ್ತಾರೆ. ಅದನ್ನೆಲ್ಲನೂ ಕೂಡ ನೀಟಾಗಿ ಅಪ್ಲಿಕೇಶನ್ ಫಿಲ್ ಅಪ್ ಮಾಡ್ಕೋರಿ, ಆಯಿತಾ.
ಸೊ ಇಲ್ಲಿ ಆ್ಯಸ್ ಯೂಟ್ಯೂಬ್ ರೂಲ್ಸ್ ಪ್ರಕಾರ ನಮ್ಗೆ ಇಲ್ಲಿ ಯಾವುದೇ ರೀತಿ ತೋರಿಸ್ಲಿಕ್ಕೆ ಬರಲ್ಲ, ಬ್ಲರ್ ಮಾಡೇ ತೋರಿಸ್ಬೇಕು ಮಾಡಿದ್ರು ಸಹಿತ. ಸೊ ಹಂಗಾಗಿ ನಿಮ್ಗೆ ಏನು ಚಿಕ್ಕ ಹುಡುಗರಲ್ಲ ಎಲ್ಲನೂ ಕೂಡ ಇಷ್ಟೆಲ್ಲ ಸ್ವಲ್ಪ ಗೊತ್ತಾಯ್ತಲ್ವ, ಆರಾಮ್ಸಾಗಿ ನೀಟಾಗಿ ಏನೇನೆಲ್ಲ ಹೇಳಿದಷ್ಟು ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡೇ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ಕೊರಿ. ಆ್ಯಂಡ್ ಫಸ್ಟ್ ಟೈಮ್ ಬಡ್ಡಿ ಫಸ್ಟ್ ಸ್ಟೇಟದಲ್ಲಿ ಅಪ್ಲಿಕೇಶನ್ ಹಾಕ್ತಿದ್ದಾರೆ ನಂತರ ನೀಟಾಗಿ ಹಾಕ್ರಿ. ಅಂದರೆ ಒಂದು ಏನು ಡೀಟೇಲ್ಸ್ ಎಲ್ಲ ಕರೆಕ್ಟ್ ಹಾಕೊಂಬಿಡಿ. ಯಾಕಂದರೆ ನೆಕ್ಸ್ಟು ಅದೇನೋ ಕೂಡ ಚೇಂಜಸ್ ಮಾಡ್ಲಿಕ್ಕೆ ಬರಲ್ಲ, ಹಂಗಾಗಿ ಹೇಳ್ತಿದ್ದೀನಿ, ಚೇಂಜಸ್ ಮಾಡ್ಲಿಕ್ಕೆ ಬರಲ್ಲ, ಎಡಿಟ್ ಮಾಡ್ಲಿಕ್ಕೆ ಬರಲ್ಲ. ಹಂಗಾಗಿ ಕರೆಕ್ಟ್ ಹಾಕೊಂಬಿಡಿ. ಒನ್ ಟೈಮ್ ಹಾಕೊಂಡ್ಬಿಟ್ರೆ ಸಾಕು. ನೆಕ್ಸ್ಟ್ ಬೇರೆ ಸ್ಕಾಲರ್ಶಿಪ್ಗೆ ಡೈರೆಕ್ಟಾಗಿ ಸಬ್ಮಿಟ್ ಕೊಡೋದು ಅಷ್ಟೇ ಇರ್ತದೆ ಕೆಲಸ. ಅಂದರೆ ಈಗ ಒಂದು ಫಾರ್ ಎಕ್ಸಾಂಪಲ್ ಇದೇ ಫಸ್ಟ್ ಟೈಮ್ ನೀವು ಹಾಕ್ತಿದ್ರಪ್ಪ ಕೋತಕ್ಕನೆ ಸ್ಕಾಲರ್ಶಿಪ್ ಅಂತಂದರೆ ನೀಟಾಗಿ ಡೀಟೇಲ್ಸ್ ಎಲ್ಲ ಕೂಡ ಹಾಕ್ಕೊಂಡ್ಬಿಟ್ರೆ ಒನ್ ಟೈಮು ಸ್ಕಾಲರ್ಶಿಪ್ಪು ಅಪ್ಲೈ ಮಾಡೋದು ಕರೆಕ್ಟಾಗಿ ನೀಟ್ ಆಗಿಬಿಟ್ರೆ ನೆಕ್ಸ್ಟ್ ಬೇರೆ ಒಂದು ಯಾವುದಾದ್ರು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿದ್ರೆ ಅಂತಂದರೆ ಆಳೆಲ್ಲ ಕೂಡ ಆಟೋಮೆಟಿಕ್ಲಿ ಡೀಟೇಲ್ಸ್ ಪ್ಯಾಚ್ ಇರ್ತವೆ, ಆಟೋಮೆಟಿಕ್ ಸಬ್ಮಿಟ್ ಕೊಡ್ಕೊಂಡು ಹೋಗ್ಬಿಟ್ರೆ ಸಾಕು. ಸೊ ಹಂಗಾಗಿ ಫಸ್ಟ್ ಟೈಮ್ ಹಾಕುವಾಗ ಕೇರ್ಫುಲ್ ಆಗಿರಿ. ಸೊ ಇದ್ರದ್ದು ಬಂದಿರೋದು ಪ್ರೂಫ್ ತೋರಿಸ್ತೀನಿ ಅಂತ ಹೇಳಿದೆ, ಎಲ್ಲಿದೆ ಬ್ರದರ್ ಅಂತ ಕೇಳ್ಬೋದು. ಈಗ ನಾನೀಗ ಸ್ಕಾಲರ್ಶಿಪ್ ರಿಸಲ್ಟಲ್ಲಿ ಹೋಗ್ತೀನಿ. ಬೇಕಾದ್ರೆ ನಾನು ಪ್ರೀವಿಯಸ್ ಇಯರ್ದು ಯಾವುದಾದ್ರೂ ಬೇಕಾದ್ರೆ ಸರ್ಚ್ ಮಾಡಲಿಕ್ಕೆ ನಾನು ಏನು ಮಾಡ್ತೀನಿ, ಕೋತಕ್ಕನ್ನೆ ಅಂತ ಹೊಡಿತೀನಿ ಅಂತ ಸರ್ಚ್ ಮಾಡ್ತೀನಿ, ಕೋತಕ್ಕನ್ನೆ ಅಂತ ಹೊಡಿತಾ ಇದ್ದೀನಿ. ಸೊ ಬಂದು ನೋಡಿ ಎಷ್ಟು ಬಂದು ನೋಡಿ, ಅಂದರೆ ಅವ್ರು ಎಷ್ಟೆಲ್ಲ ಕೊಡ್ತಾಯಿದ್ದಾರೆ ಅಂದರೆ ಎಲ್ಲ ಹೋದ ವರ್ಷದ್ದು ಜಸ್ಟ್ ಇಲ್ಲ ಕಾಣಿಸ್ತಿದೆ ನೋಡಿ. ಇವು 2023-24 ಬೇರೆ, ಇಲ್ಲಿ ಇವೆಲ್ಲ 24-25 ಇಲ್ಲಿ ಕಾಣಿಸ್ತಿದೆ ನೋಡಿ. 24-25 ಇಲ್ಲಿ ಕಾಣಿಸ್ತು, 24-25 ಎಷ್ಟು ಇವೆಲ್ಲನೂ ಕೂಡ 24-25 ಎಷ್ಟು ಜನ ಕೊಟ್ಟಿದ್ದಾರೆ ನೋಡಿ. 24-25 ಯಾವಾಗ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಹಾಗೆ ಹಂಗೆ ಲೆಕ್ಕಾಚಾರ ಹಾಕಿದರೆ ಇಲ್ಲಿ 212, ಇದು 67, ಇದು 99, ಇದು 12, ನೆಕ್ಸ್ಟು 1016 ಮತ್ತು 499 ಮತ್ತು 501, 1001 ಎಷ್ಟೈತೆ ಟೋಟಲು? ಓಕೆ, ಟೋಟಲಾಗಿ ಬರೋಬ್ಬರಿ 3400 ಚಿಲ್ಲರೆ ಆಗುತ್ತೆ. ಅಂದರೆ 3400 ಚಿಲ್ಲರೆ ಅಂತಂದರೆ ಇಷ್ಟು ಸ್ಟೂಡೆಂಟ್ಗೆ ಏನಪ್ಪ ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ಪಿಂದ 1.5 ಲಕ್ಷ, ಒಬ್ಬೊಬ್ಬರು ಸ್ಟೂಡೆಂಟು ಕೂಡ 1.5 ಲಕ್ಷ ಪಡ್ಕೊಂಡಿದ್ದಾರೆ ಎಲ್ಲ ಹುಡುಗಿರಿಗೆ ಆಯಿತಾ. 3400 ಆಯಿತು. 3400 ಸ್ಟೂಡೆಂಟ್ ಅಂತಂದರೆ ಲೆಕ್ಕಾಚಾರ ಹಾಕೋರಿ. ಈ ಒಂದು ಕೋತಕ್ಕನ್ನೆ ಈ ಒಂದು ಫೌಂಡೇಶನ್ ಎಷ್ಟೊಂದು ಸ್ಟೂಡೆಂಟ್ಗೆ ಹೆಲ್ಪ್ ಮಾಡ್ತಾ ಇದೆ ಅಂತಂದು ವರ್ಷನೂ ಕೂಡ ಕೊಡ್ತಿದ್ದಾರೆ. ಆ್ಯಂಡ್ 23-24 ಕೂಡ ಕೊಟ್ಟಿದ್ದಾರೆ, ಕಾಣಿಸ್ತಿದೆ 23-24 ಕೂಡ ಕೊಡ್ತಿದ್ದಾರೆ. ಅವ್ರು ಎಷ್ಟು ಕೊಡ್ತಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಬಟ್ ಆಲ್ಮೋಸ್ಟ್ ಸ್ಟೂಡೆಂಟ್ಗೆ ಜಾಸ್ತಿನೇ ಕೊಡ್ತಾ ಇದ್ದಾರೆ. ಸೊ ಹೋದ ವರ್ಷ ಅಂತೂ ಜಾಸ್ತಿ ಕೊಟ್ಟಿದ್ರು, ಇಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು 23-24 ಬಟ್ 24-25 ಏನಪ್ಪ ಅಂತಂದರೆ ಪೇಸ್ 2 ಬಿಟ್ಟರು, ಪೇಸ್ 3 ಬಿಟ್ಟರು. ಹಂಗಾಗಿ ಲಿಸ್ಟ್ನ ಒನ್ ಟೈಮ್ ಹಾಕಿರಿ, ಹೇಳೋಕ್ಕಾಗಲ್ಲ ಆಯಿತಾ. 75%ಗಿಂತಲೂ ಮೇಲೆ ಇರ್ತದೆ ನಿಮ್ಮದು. ಹುಡುಗರು ಏನು ಮಾಡ್ತಾರೆ ಅಂತಂದರೆ ಅಪ್ಲಿಕೇಶನ್ ಹಾಕೋದೇ ಸ್ವಲ್ಪ ಕಾಂಪ್ಲೆಕ್ಸ್ ಇದೆ. ಏನು ಮಾಡೋದು ಅಂತಂದರೆ ಎಷ್ಟು ಹುಡುಗರು ಹಾಕೋದಿಲ್ಲ. ಅಪ್ಪಿ ನೀವೇನಾದರೂ ಸೆಲೆಕ್ಷನ್ ಆಯ್ತು ಅಂತಂದರೆ 4 ವರ್ಷ ನಿಮಗೆ ಗೊತ್ತಿದೆ ಎಷ್ಟೊಂದು ಹೆಲ್ಪ್ ಆಗುತ್ತೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಈಗಾಳೆ, ಅದು ಅಲ್ವಾ. ಸೊ ಹಂಗಾಗಿ ನಿಮಗೆ ಎಲಿಜಿಬಿಲಿಟಿ ಇದ್ದು ಕೂಡ ಅಪ್ಲಿಕೇಶನ್ ಹಾಕದೆ ಹೋಗಿದ್ದಂದರೆ ನಿಮ್ಮಷ್ಟು ಮುಟ್ಟಾಡ್ರಿಲ್ಲ ಅಂತ ಹೇಳ್ತೇನೆ ನಾನು ಅಷ್ಟೇ ಆಯಿತಾ. ಯಾಕೆ ಅಂತಂದರೆ ಓಕೆ ಗ್ಯಾರಂಟಿ ಅಂದ್ರೆ ಕೊಡ್ಲಿಕ್ಕೆ ಬರಲ್ಲ, ಏನೋ ಒಂದು 1% ಚಾನ್ಸ್. ಓಕೆ 100 ಜನದಲ್ಲಿ ನನಗೂ ಒಂದು ಏನೋ ಬರ್ಬೋದಪ್ಪ. 100 ಜನದಲ್ಲಿ ಯಾಕೆ 1 ಜನಕ್ಕೆ ಯಾಕೆ ಜಾಸ್ತಿನೇ ಕೊಡ್ತಾ ಇದ್ದಾರೆ ಅವರು. ಅಂದರೆ ಈಗ 3400 ಅಂತಂದರೆ ಈ ವರ್ಷ 3000 ಕೊಡಲಿ ಪರವಾಗಿಲ್ಲ. ಈಗ 1 ಲಕ್ಷ ಜನ ಹಾಕಿದ್ದಾರೆ ಅಂತಂದರೆ ಆ 1 ಲಕ್ಷ ಜನದಲ್ಲಿ ನೀವೇನು 3000 ಜನ ನೀವು ಅದರಲ್ಲಿ ನೀವೊಬ್ಬರಾಗಿತ್ತಂತಂದರೆ ನಿಮಗೆ ಲೈಫ್ ಚೇಂಜ್ ಆಗುತ್ತೆ ಸದ್ಯಕ್ಕಂದ್ರೆ. ಯಾಕಂದರೆ ನಿಮ್ದು ಎಕನಾಮಿಕಲಿ ನಿಮ್ಮ ಮನೆಯವ್ರಿಗೆ ಎಷ್ಟೋ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಿದ್ದೀನಿ. ಭಾಳಷ್ಟು ಸ್ಕಾಲರ್ಶಿಪ್ ಬರ್ತವೆ ಆಯಿತಾ. ಸೊ ಇದು ಒಂದು ನಾ ಸದ್ಯಕ್ಕೆ ನಿಮಗೆ ಪ್ರೈವೇಟಲ್ಲಿ ನಿಮ್ಗೆ ಹೇಳಿಕ್ಕಂತ ಹೇಳಿದ್ದು, ಇನ್ನೂ ಭಾಳಷ್ಟು ಇದಾವೆ ಜೆನ್ಯೂನ್ ಆಗಿರುವಂಥದ್ದು ಆಯಿತಾ. ಖಂಡಿತವಾಗ್ಲೂ ಕೂಡ ಬರ್ತೈತೆ, ವರಿ ಮಾಡ್ಕೊಬೇಡಿ. ಸೊ ಸರಿ ಹಾಕ್ರಿ ಎಲ್ಲರೂ ಕೂಡ. ಈಗ ತಾನೇ KCT ನೀಟ್ ಹೋಗಿ ಅಡ್ಮಿಷನ್ ಆದವರು ಮತ್ತು ಕೆಲವೊಂದಿಷ್ಟು ಹುಡುಗರು ಕೇಳ್ತಾರೆ ಇನ್ನೂ ಕೂಡ ಅಡ್ಮಿಷನ್ ಆಗಿಲ್ಲ ಬರ್ತಾ. ಬರಲ್ಲ, ಅಡ್ಮಿಷನ್ ಆಗಿದ್ದರೆ ಮಾತ್ರ ಅಲ್ಲಿ ಕಾಲೇಜ್ ಡೀಟೇಲ್ ಎಲ್ಲ ಕೂಡ ಬರುತ್ತೆ. ಸೊ ಇನ್ನೂ ಕೂಡ ಅಡ್ಮಿಷನ್ ಆಗಿಲ್ಲ, ಸೆಕೆಂಡ್ ರೌಂಡ್ಗೆ ವೇಟ್ ಮಾಡ್ತಿರೋ ಕೆಲವೊಂದಿಷ್ಟು ಹುಡುಗರು ಇರ್ತಾರೆ. ನಿಮಗೆ ಬಿಟ್ ಹಾಕಿ, ಈ ಸ್ಕಾಲರ್ಶಿಪ್ ಬಿಟ್ ಹಾಕಿ. ನೆಕ್ಸ್ಟ್ ಬೇಕಾದ್ರೆ ಬೇರೆ ಸ್ಕಾಲರ್ಶಿಪ್ ಕೂಡ ಇದಕ್ಕಂತೂ ಜಾಸ್ತಿ ಹುಡುಗರಿಗೆ ಕೊಡೋದಿದೆ. ಅಂದರೆ ನಿಮ್ಗೆ 5000, 6000, 7000 ಹುಡುಗರು ಕೂಡ ಕೊಡೋದಿದೆ. ಅಂಥವು ಕೂಡ ಹೇಳ್ತಾ ಇರ್ತೀನಿ. ಇದು ಗೌರ್ನಮೆಂಟ್ ಆಯಿತಾ, ಗೌರ್ನಮೆಂಟ್ ಯಾವುದಲ್ಲ. ಗೌರ್ನಮೆಂಟ್ ನಿಮಗೆ ಬಂದಾಗ ಅವು ಮಾತ್ರ ಫಿಕ್ಸ್, ಅದು ಹೇಳ್ತಾ ಇರ್ತೀನಿ. ಅದು ಮಾತ್ರ ಎಲ್ಲ ಒಂದು ಸ್ಟೂಡೆಂಟ್ ಅಪ್ಲೈ ಮಾಡಲೇಬೇಕು. ಸರಿ ಕಣ್ರು, ಏನಾದರೂ ನಿಮಗೆ ಡೌಟ್ಸ್ ಇತ್ತು ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕ್ಸಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.